ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇನ್ಮುಂದೆ ನೀವು ಕೊಳ್ಳುವಂತಹ ಎಲ್ಲ ಹೊಸ ಮೊಬೈಲ್ ಫೋನ್ಗಳಲ್ಲಿ ಸಂಚಾರ್ ಸಾಥಿ ಅನ್ನುವಂತಹ ಒಂದು ವಿಶೇಷ ಆ್ಯಪನ್ನು ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳಿದೆ. ದೇಶದಲ್ಲಿ ತಯಾರಾಗುವಂಥ ಫೋನ್ ಆಗಿರಲಿ ಅಥವಾ ಬೇರೆ ದೇಶದಿಂದ ಬರುವಂಥ ಫೋನ್ ಆಗಿರಲಿ, ಪ್ರತಿಯೊಂದರಲ್ಲೂ ಕೂಡ ಈ ಆ್ಯಪ್ ಇನ್ಸ್ಟಾಲ್ ಆಗಿರಲೇಬೇಕು ಅಂತ ದೂರಸಂಪರ್ಕ ಇಲಾಖೆ ಮೊಬೈಲ್ ಕಂಪನಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಸದ್ಯ ಅಂಗಡಿಯಲ್ಲಿರುವಂಥ ಫೋನ್ಗಳು ಮತ್ತೆ ಈಗ ನೀವೇನು ಬಳಕೆ ಮಾಡ್ತಾ ಇದ್ದೀರಲ್ವಾ, ಈ ಫೋನು ಇದಕ್ಕೂ ಕೂಡ ಈ ಆ್ಯಪು ಕಡ್ಡಾಯವಾಗಿ ಇರಲೇಬೇಕು. ಆ ನಿಟ್ಟಿನಲ್ಲಿ ಕಂಪನಿಗಳು ಸಾಫ್ಟ್ವೇರ್ ಅಪ್ಡೇಟನ್ನು ಕೊಡ್ತಾರೆ. ಎಲ್ರಿಗೂ ಕೂಡ ಈ ಆ್ಯಪ್ ಸಿಗೋ ಹಾಗೆ ಮಾಡಬೇಕು ಅಂತ ಕೂಡ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಕೊಟ್ಟಿದೆ. ಆದರೆ ಯಾಕೆ ಈ ಆ್ಯಪ್ ಇರಬೇಕು, ಇದರಿಂದ ನಮಗೆ ಏನು ಉಪಯೋಗ ಅಂತ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಫೇಸ್ಬುಕ್ನಲ್ಲಿ ಫಾಲೋ ಆಗಿ, ಹಾಗೆ ನಮ್ಮ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈ ಸಂಚಾರ್ ಸಾಥಿ ಆ್ಯಪ್ ಇರೋದೇ ನಮ್ಮ ಮೊಬೈಲ್ ಭದ್ರತೆಗೋಸ್ಕರ. ಇದರ ಮುಖ್ಯ ಉಪಯೋಗಗಳು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಈ ಆ್ಯಪನ್ನು ನೀವು ಬಳಸ್ಕೊಂಡು ನಿಮ್ಮ ಮೊಬೈಲ್ ಕಳ್ಳತನ ಆದರೆ ಅಥವಾ ಕಳೆದು ಹೋದರೆ ಕೂಡಲೇ ನೀವು ಒಂದು ವರದಿಯನ್ನು ಮಾಡ್ಬೋದು ಈ ಆ್ಯಪ್ ಮುಖಾಂತರ. ಒಮ್ಮೆ ನೀವು ವರದಿ ಮಾಡಿದರೆ ಸಾಕು, ನಿಮ್ಮ ಫೋನನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗುತ್ತೆ. ಅಂದರೆ ಆ ಫೋನ್ ಮತ್ತೆ ಯಾರೂ ಕೂಡ ಬಳಸೋಕ್ಕಾಗಲ್ಲ. ಇದರಿಂದ ನಿಮ್ಮ ಫೋನ್ ಮಿಸ್ಯೂಸ್ ಆಗೋದು ಕೂಡ ತಪ್ಪುತ್ತೆ. ಈ ಆ್ಯಪ್ ಎಷ್ಟು ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ, ಈಗಾಗಲೇ ದೇಶದಲ್ಲಿ 26 ಲಕ್ಷಕ್ಕೂ ಹೆಚ್ಚು ಕಳೆದು ಹೋದಂಥ ಫೋನ್ಗಳನ್ನು ಪತ್ತೆ ಮಾಡಲಾಗಿದೆ. ಹಾಗೆಯೇ 42 ಲಕ್ಷಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಬ್ಲಾಕ್ ಮಾಡಲಾಗಿದೆ. ನಾವು ಫೋನ್ ಖರೀದಿಸುವಾಗ ಅದರ IMEI ನಂಬರ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಆದರೆ ಸೈಬರ್ ಕ್ರಿಮಿನಲ್ಗಳು ಇದೇ IMEI ನಂಬರನ್ನು ನಕಲು ಮಾಡಿ ಬ್ಯಾಂಕ್ ಖಾತೆಗಳ ಬಳಕೆ ಅಂತ ದೊಡ್ಡ ದೊಡ್ಡ ಅಕ್ರಮಗಳನ್ನು ಮಾಡ್ತಾರೆ. ಅಂದರೆ ನೀವು ಫೋನ್ಪೇ ಇರ್ಬೋದು, ಗೂಗಲ್ ಪೇ, ಇದನ್ನೆಲ್ಲ ಅವ್ರೇನಾದರೂ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನೀವು ಯಾವುದೇ ಹೊಸ ಫೋನ್ ಕೊಳ್ಳೋಕ್ಕೂ ಮೊದಲು ಈ ಆ್ಯಪ್ ಮೂಲಕ ಅದರ IMEI ನಂಬರನ್ನು ಪರಿಶೀಲನೆ ನಡೆಸ್ಬೋದು. ಆ ನಂತರ ಸರಿಯಾಗಿದೆಯೇ ಅಥವಾ ಆ IMEI ನಂಬರು ಕೂಡ ನಕಲಿ ಇದೆಯೇ ಅಂತ ಈ ಆ್ಯಪ್ ಮುಖಾಂತರ ನೀವು ತಕ್ಷಣ ತಿಳಿಬಹುದು. ಒಂದು ವೇಳೆ ನಿಮ್ಮ IMEIಗೆ ಸಂಬಂಧಪಟ್ಟಂಥ ಯಾವುದೇ ವಂಚನೆ ನಡೆದರೂ ಕೂಡ ತಕ್ಷಣ ಇದರಲ್ಲಿ ನೀವು ವರದಿ ಮಾಡ್ಬೋದು. ಇನ್ನು ಅಕ್ರಮ ಸಿಮ್ ಸಂಪರ್ಕಗಳನ್ನು ಈ ಆ್ಯಪ್ ಮುಖಾಂತರ ರದ್ದು ಮಾಡ್ಬೋದು. ಇದು ಮತ್ತೊಂದು ಬಹುಮುಖ್ಯವಾದಂಥ ಪ್ರಯೋಜನ ಆಗಿದೆ. ಕೆಲವೊಮ್ಮೆ ನಮ್ಮ ಆಧಾರ್ ಕಾರ್ಡು ಅಥವಾ ಪಾಸ್ಪೋರ್ಟನ್ನು ಬಳಸಿಕೊಂಡು ನಮ್ಮ ಅರಿವಿಲ್ಲದೆಯೇ ಬೇರೆಯವರು ಸಿಮ್ ಕಾರ್ಡನ್ನು ಖರೀದಿ ಮಾಡಿರ್ತಾರೆ. ಈ ಆ್ಯಪನ್ನು ಬಳಸಿ ನಿಮ್ಮ ಗುರುತಿನ ಮೇಲೆ ಎಷ್ಟು ಸಿಮ್ ಕನೆಕ್ಷನ್ ಇದೆ ಅಂತ ಚೆಕ್ ಮಾಡ್ಬೋದು. ನಿಮಗೆ ಗೊತ್ತಿಲ್ಲದ ಅಥವಾ ನೀವು ಬಳಸದ ಯಾವುದೇ ಅಕ್ರಮ ಸಂಪರ್ಕ ಕಂಡು ಬಂದರೆ ಅದನ್ನು ತಕ್ಷಣವೇ ಈ ಆ್ಯಪ್ ಮೂಲಕ ನಿಷ್ಕ್ರಿಯ ಮಾಡಬಹುದು. ನಿಮ್ಮ ID ದುರುಪಯೋಗ ಆಗೋದನ್ನು ಕೂಡ ಈ ಆ್ಯಪ್ ಮುಖಾಂತರ ನೀವು ತಡೆಯಬಹುದು. ನೋಡಿ, ಇಷ್ಟು ದೊಡ್ಡ ಮಟ್ಟದ ಭದ್ರತೆ ನೀಡಲು ಈಗ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾಗಿ ಮೊಬೈಲ್ ಕಂಪನಿಗಳು ಈ ಆದೇಶವನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಒಂದು ವೇಳೆ ಈ ಆದೇಶವನ್ನು ಪಾಲಿಸದೆ ಹೋದರೆ ದೂರಸಂಪರ್ಕ ಕಾಯ್ದೆಯಡಿ ಅಂದರೆ 2023 ಅನ್ವಯ ಆ ಕಂಪನಿಗಳ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳೋದಾಗಿ ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಒಟ್ಟಿನಲ್ಲಿ ಸಂಚಾರ್ ಸಾಥಿ ಆ್ಯಪ್ ನಮ್ಮ ಮೊಬೈಲ್ ಭದ್ರತೆ ಮತ್ತು ಸೈಬರ್ ಅಪರಾಧಗಳಿಂದ ನಮ್ಮನ್ನು ರಕ್ಷಣೆ ಮಾಡಲು ಇರುವಂಥ ಒಂದು ದೊಡ್ಡ ಭದ್ರತಾ ಗೋಡೆ ಅಂತಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ, ಹಾಗೆ ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಪರಿಚಯಸ್ಥರಿಗೆ ಶೇರ್ ಮಾಡಿ. ಧನ್ಯವಾದ.